ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನ ಆಚರಿಸ್ತಾ ಕುಳಿತಿರುವಂತಹ ನನಗೆ ಇದ್ದಕ್ಕಿದ್ದಂತೆ ನನ್ನ ತಪಸ್ಸನ್ನ ಭಂಗ ಮಾಡಿದವರು ಯಾರು ಎಂದು ನೋಡ್ತೇನೆ. ಕಣ್ ತೆರೆದು ನೋಡ್ತಾ ಇದ್ದೇನೆ. ಅಬ್ಬಾ, ಏನಿದು? ಶಾಂತವಾಗಿದ್ದಂತಹ ಕಾಲನವೆಲ್ಲ ಚದುರಿ ಹೋಗಿದೆ. ಗಾಳಿ ಸುಂಜನೆ ಬೀಸುತ್ತಿದೆ. ಇದೇನಾಗಿರಬಹುದು? ಏನಾಗಿರಬಹುದು? ಯಾವುದೋ ಒಂದು ವಿಷದ ಜ್ವಾಲೆ ಪ್ರಪಂಚವನ್ನ ಸುತ್ತುವರಿಯುತ್ತಿದೆ. ಏನಾಗಿರಬಹುದು? ಏನಾಗಿರಬಹುದು? ದಿವ್ಯ ದೃಷ್ಟಿಯಿಂದ ನೋಡ್ತೇನೆ. ಒಂದು ಸಾರಿ ನೋಡಿದಾಗ ಅಸುರ ಕುಲದ ದ್ವಿತೀಯ ಮಗಳಾದಂತಹ ಮಾಲಿನಿಯು ತನ್ನ ಇಚ್ಛೆಯನ್ನ ಈಡೇರಿಸಿಕೊಳ್ಳುಗೋಸ್ಕರವಾಗಿ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ. ತಪಸ್ಸಿರುವುದು ಕೇವಲ ಲೋಕ ಕಲ್ಯಾಣಾರ್ಥವಾಗಿ ಹೊರತು ಲೋಕಕ್ಕೆ ಕೆಡುಕನ್ನ ಉಂಟು ಮಾಡಬಾರದು. ಆ ದಿಶೆಯಲ್ಲಿ ಇವಳಿಗೆ ಏನು ಮಾಡಬೇಕು? ಏನು ಮಾಡಬೇಕು? ಕೊಡುವೆನು ಶಾಪ ಕೊಡುವೆ, ಶಾಪ ಕೊಡುವೆ. ಲೋಕವನ್ನ ಕೆಡಿಸುವುದಕ್ಕೆ ಪ್ರಾರಂಭಿಸಿದಂತಹ ಈಕೆಯನ್ನ ಸುಮ್ಮನೆ ಬಿಡಬಾರದು. ಏಕೆಂದರೆ ಅವಿವಾಹಿತರಾಗಿ ಒಂದು ಮಗನನ್ನ ಪಡೆಯಬೇಕೆಂಬ ಇಚ್ಛೆಯಿಂದ ಹಾಗೂ ತನ್ನ ರೂಪವನ್ನ ಮರೆಸಿ ಮಹಿಷಿಯ ರೂಪದಲ್ಲಿ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ. ಇದರಿಂದ ಯಾರಿಗೆ ಕೆಡಕು? ನಮ್ಮ ಋಷಿಕುಲಕ್ಕೆ ಅಪಮಾನ. ಹಾಗಾಗಿ ಮಾನಕ್ಕೆ ಪ್ರಾಯಶ್ಚಿತ್ತವನ್ನ ಕೊಟ್ಟು ವ್ಯವಹರಿಸಬೇಕೆಂಬುದಕ್ಕಾಗಿ ಆಕೆಗೆ ಮಾಲಿನಿ ಎಂಬ ಹೆಸರಿತ್ತು. ಆ ಮಾಲಿನಿ ಹೆಸರನ್ನು ಬಿಟ್ಟು ಮರ್ಯಾದೆ ಎಲ್ಲೆಯನ್ನ ದಾಟಿ ಮಹಿಷಿ ರೂಪಿಯಾಗಿ ತಪಸ್ಸನ್ನ ಆಚರಿಸಬೇಕೆಂದಿದ್ದಾಳಲ್ವಾ? ಹಾಗಾಗಿ ಅವಳ ಉದರದಲ್ಲಿ ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ. ಈ ಶಾಪವನ್ನು ತ್ರಿಮೂರ್ತಿಗಳು ಸಹ ಏನು ಮಾಡಲಿಕ್ಕೆ ಸಾಧ್ಯವಾಗದೇ ಇರಲಿ, ಸಾಧ್ಯವಾಗದೇ ಇರಲಿ. ನಾನಿಲ್ಲಿ ಇರುವುದಲ್ಲ, ಬೇರೆ ಪ್ರದೇಶ